ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಒಂದು ಮೆಡಿಸಿನ್ನು ಒಂದು ಆಯಿಂಟ್ಮೆಂಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಫೆಮಿಸಿನಾಲ್ ಏಜ್ ಜೆಲ್ ಅನ್ನುವಂಥ ಒಂದು ಆಯಿಂಟ್ಮೆಂಟು. ಸ್ನೇಹಿತರೆ, ಈ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಒಂದು 20 ಗ್ರಾಮ್ ಇದಾಗಿರುತ್ತೆ. 20 ಗ್ರಾಮ್ ಇದರ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ. MRP ಬಂದುಬಿಟ್ಟು ₹170 ಸಿಗುತ್ತೆ. ಈ ಒಂದು ಫೆಮಿಸಿನಾಲ್ ಏಜ್ ಜೆಲ್ ಅನ್ನುವಂಥದ್ದು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ರಿವಪ್ರಾ ಫಾರ್ಮುಲೇಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ಈ ಒಂದು ಆಯಿಂಟ್ಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತು. ಮತ್ತು ಮಾರ್ಕೆಟಿಂಗ್ ಮಾಡಿದ್ದು ಡಾಬರ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಫೆಮಿಸಿನಾಲ್ ಏಜ್ ಜೆಲ್ ಅನ್ನುವಂಥದ್ದು ಒಂದು ಮಾರ್ಕೆಟಿಂಗ್ ಮಾಡ್ತು. ಇವಾಗ ಅದನ್ನು ಓಪನ್ ಮಾಡಿ ನೋಡೋಣ ಒಳಗಡೆ ಏನು ಪ್ಯಾಕೇಜಿಂಗ್ ಇದೆ ಅಂತ. ಸೊ ಓಪನ್ ಮಾಡೋಕ್ಕೂ ಈ ರೀತಿ ನಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಅದರ ಒಂದು ಟ್ಯೂಬ್ ಫೆಮಿಸಿನಾಲ್ ಏಜ್ ಜೆಲ್ ಬಿಳೆ ಬಣ್ಣದ ಪ್ಲಾಸ್ಟಿಕ್ಕಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಆಯಿಂಟ್ಮೆಂಟ್ ಇದಾಗಿರುತ್ತೆ. ಸೊ ಕ್ಯಾಪನ್ನು ಓಪನ್ ಮಾಡೋದಕ್ಕೂ ಇದು ಅಂದರೆ ಕ್ಯಾಪ್ ಇರುವಂಥ ಒಂದು ಸೀಲ್ ಇರುವಂಥ ಒಂದು ಆಯಿಂಟ್ಮೆಂಟ್ ಇದಾಗಿರುತ್ತೆ ಸ್ನೇಹಿತರೆ. ಈ ರೀತಿ ನೋಡಲಿಕ್ಕೆ ನಿಮಗೊಂದು ಫೆಮಿಸಿನಾಲ್ ಏಜ್ ಜೆಲ್ ಆಯಿಂಟ್ಮೆಂಟ್ ಸಿಗುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು ಸ್ನೇಹಿತರೆ, ಅಂದರೆ ಒಂದು ಮಾಲಿಕ್ಯೂಲ್ ನೇಮು ಕಂಟೆಂಟ್ ಬಂದುಬಿಟ್ಟು ಕ್ಲಿಂಡಾಮೈಸಿನ್ ಮತ್ತು ನಿಕೋಟಿನಮೈಡ್ ಜೆಲ್ ಅನ್ನುವಂಥದ್ದು. ಕ್ಲಿಂಡಾಮೈಸಿನ್ ಮತ್ತು ಎಷ್ಟೆಷ್ಟು ಪ್ರಮಾಣ ಇದೆ ಅಂತ ನಾವು ಹೇಳೋದಾದರೆ, ಇಷ್ಟಷ್ಟು ಪ್ರಮಾಣ ನೋಡೋದಾದ್ರೆ ಕ್ಲಿಂಡಾಮೈಸಿನ್ ಫಾಸ್ಫೇಟ್ ಬಂದುಬಿಟ್ಟು ಈಕ್ವಾಲೆಂಟ್ ಟು ಕ್ಲಿಂಡಾಮೈಸಿನ್ 1% ವೇಟ್ ಬೈ ವೇಟ್. ಮತ್ತು ನಿಕೋಟಿನಮೈಡ್ IP 4% ಇರುತ್ತೆ ವೇಟ್ ಬೈ ವೇಟ್. ಇನ್ನು ಅಲೋಂಟೈನ್ ಬೇಸ್ ವಿತ್ ಇಥೈಲ್ ಲ್ಯಾಕ್ಟೇಟ್ ಕಂಪೋಸಿಷನ್ ಇದಾಗಿರುತ್ತೆ ಸ್ನೇಹಿತರೆ. ಈ ಒಂದು ಕ್ಲಿಂಡಾಮೈಸಿನ್ ಬಂದುಬಿಟ್ಟು ಇದರಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಕ್ಲಿಂಡಾಮೈಸಿನ್ ಬಂದುಬಿಟ್ಟು ಆ್ಯಂಟಿಬಯೋಟಿಕ್ಕಾಗಿ ಕೆಲಸ ಮಾಡುತ್ತೆ. ನಿಕೋಟಿನಮೈಡ್ ಬಂದುಬಿಟ್ಟು ವಿಟಮಿನ್ B3 ಇದು. ಸೊ ವಿಟಮಿನ್ B3 ಅನ್ನುವಂಥ ಒಂದು ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಕಂಟೆಂಟ್ ಇರುವಂಥ ಒಂದು ಇದರಲ್ಲಿ ಫೆಮಿಸಿನಾಲ್ ಏಜ್ ಜೆಲ್ ಆಗಿರ್ತದೆ. ಮತ್ತು ಇದರ ಒಟ್ಟಾರೆಯಾಗಿ ಇದರ ಒಂದು ಯೂಸಸ್ ಬೆನಿಫಿಟ್ಸನ್ನು ನೋಡೋದಾದ್ರೆ, ಇದರ ಒಂದು ಬೆನಿಫಿಟ್ಸ್ ಬಂದುಬಿಟ್ಟು ಸ್ನೇಹಿತರೆ, ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಈ ಒಂದು ಫೆಮಿಸಿನಾಲ್ ಏಜ್ ಜೆಲ್ ಅಂದರೆ ಎಕ್ನೆ ಆಗಿತ್ತಂದ್ರೆ ಪಿಂಪಲ್ಸ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ಅದಕ್ಕೋಸ್ಕರ ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೊತಾರೆ. ಮತ್ತು ಇನ್ನು ಮುಖದಲ್ಲಿ ಏನಾದರೂ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾಯಿತ್ತು ಅಂದರೆ ಅದನ್ನು ಕಡಿಮೆ ಮಾಡುತ್ತೆ ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೋದ್ರಿಂದ. ಮತ್ತು ಇನ್ಫ್ಲಮೇಷನ್ ಏನಾದರೂ ಉರಿತಾ ಇತ್ತಂದ್ರೆ ಫೇಸೆಲ್ಲ ಈ ಪಿಂಪಲ್ಸ್ ಆಗಿ ಒಂದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಉರಿತಿರ್ತಾವಲ್ಲ, ಅಂಥ ಸಂದರ್ಭದಲ್ಲೂ ಕೂಡ ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಫೆಮಿಸಿನಾಲ್ ಏಜ್ ಜೆಲ್ಲನ್ನು ಅಪ್ಲೈ ಮಾಡ್ಕೋಬೋದು. ಮತ್ತು ಇದೇನು ಮಾಡುತ್ತಪ್ಪ ಅಂದರೆ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಇದ್ರ ಕ್ಲಿಂಡಾಮೈಸಿನ್ ಮತ್ತು ನಿಕೋಟಿನಮೈಡ್ ಇರೋದ್ರಿಂದ ಕಂಟೆಂಟ್ ಏನು ಮಾಡ್ತಾವೆ, ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಬ್ಯಾಕ್ಟೀರಿಯಾ ಗ್ರೋತ್ ಆಗೋದನ್ನು ಏನು ಮಾಡುತ್ತೆ, ತಡಿತೈತೆ. ಮತ್ತು ಏನೋ ಬ್ಯಾಕ್ಟೀರಿಯಾ ಇತ್ತು ಅಂತಂದ್ರೆ ಅದನ್ನೇನು ಮಾಡುತ್ತೆ, ಈ ಒಂದು ಆಯಿಂಟ್ಮೆಂಟ್ ಏನು ಮಾಡುತ್ತೆ, ಸಾಯಿಸ್ತೈತೆ. ಒಟ್ಟಾರೆಗೆ ಒಂದು ಬೆಸ್ಟ್ ಅಂತ ಹೇಳ್ತೇನೆ ಈ ಒಂದು ಫೆಮಿಸಿನಾಲ್ ಏಜ್ ಜೆಲ್. ಪಿಂಪಲ್ಸ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್, ಎಕ್ನೆ ಆಗ್ತಾ ಇತ್ತು ಅಂದರೆ ಅವರಿಗೆ ಬೆಸ್ಟ್ ಅಂತ ಹೇಳ್ತೇನೆ ಕ್ಲಿಂಡಾಮೈಸಿನ್, ನಿಕೋಟಿನಮೈಡ್. ಮತ್ತು ಇದರ ಒಂದು ಸ್ನೇಹಿತರೆ, ಇದರೊಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು, ಈ ಒಂದು ಆಯಿಂಟ್ಮೆಂಟಿನ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಸ್ಕಿನ್ ಪೀಲ್ ಆಗ್ತಾ ಇರುತ್ತೆ, ಮತ್ತು ಡ್ರೈ ಸ್ಕಿನ್ ಆಗ್ತಾ ಇರುತ್ತೆ, ಮತ್ತು ರೆಡ್ನೆಸ್ ಮತ್ತು ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಸೊ ಇದು ಕಾಮನ್ ಸೈಡ್ ಎಫೆಕ್ಟು. ಸೊ ಸಣ್ಣ ಪ್ರಮಾಣ ಇದ್ದರೆ ಓಕೆ. ಇನ್ ಕೇಸ್ ಜಾಸ್ತಿ ಪ್ರಮಾಣ ಆಗ್ತಾ ಇತ್ತು ಅಂದರೆ ಇದರ ಒಂದು ಸ್ಕಿನ್ ಪೀಲ್ಗೆಲ್ಲ ಜಾಸ್ತಿ ಆಗ್ತಾ ಇತ್ತು ಅಂದರೆ ಈ ಒಂದು ಸೈಡ್ ಎಫೆಕ್ಟ್ಗಳು ಇವನ್ನೇನು ಮಾಡಿ ಅಂತ ಡಾಕ್ಟ್ರ್ ನೀವು ಕನ್ಸಲ್ಟ್ ಮಾಡಿ ಆಮೇಲೆ ಏನು ಮಾಡ್ಬೇಕಂದ್ರೆ ಇದು ನೀವು ಮತ್ತೆ ನೆಕ್ಸ್ಟ್ ಅಪ್ಲೈ ಮಾಡ್ಕೋಬೇಕು ಬೇಡ ಅನ್ನೋ ಡಾಕ್ಟ್ರುಗಳೇ ಹೇಳ್ತಾ ಹೋಗ್ತಾ ಎಸ್ ಎ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್ ಅಂತ ಹೇಳ್ತೀನಿ ಸ್ನೇಹಿತರೆ. ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ಒಂದು ಲೈಟಿಂದ ಮಾಯ್ಶ್ಚರಿಂದ ನಾವು ಪ್ರೊಟೆಕ್ಷನಿಂದ ದೂರ ಇಡಬೇಕಾಗತ್ತೆ. ಮತ್ತು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಒಂದು ಆಯಿಂಟ್ಮೆಂಟ್ನ ಇಡಬೇಕಾಗತ್ತೆ. ಡು ನಾಟ್ ಫ್ರೀಸ್. ಮತ್ತು ಈ ಆಯ್ ಜೊತೆ ಕಾಂಟ್ಯಾಕ್ಟನ್ನು ಕಡಿಮೆ ಮಾಡ್ಬೇಕು. ಅಂದರೆ ಈ ಹಚ್ಕೊಂಡ ಮೇಲೆ ಕೈ ತಕ್ಕೊಳ್ಳೋ ಕಣ್ಣು ಮುಟ್ಕೊತಾರಲ್ಲ, ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಇದು ಟ್ಯೂಬ್ ಯೂಸ್ ಮಾಡೋದಕ್ಕೂ ಏನು ಮಾಡ್ಬೇಕು, ಸರಿಯಾಗಿ ಅದನ್ನು ಟ್ಯೂಬ್ ಕ್ಯಾಪನ್ನು ಸರಿಯಾಗಿ ಫಿಕ್ಸ್ ಮಾಡಿದ್ರೆ ಸರಿಯಾಗಿ ಕ್ಲೋಸ್ ಮಾಡಬೇಕಾಗತ್ತೆ. ಮತ್ತೊಂದು ಮಕ್ಕಳಿಂದ ಈ ಒಂದು ಆಯಿಂಟ್ಮೆಂಟನ್ನು ದೂರ ಇಡಬೇಕಾಗತ್ತೆ. ಮತ್ತು ಈ ಒಂದು ಆಯಿಂಟ್ಮೆಂಟ್ ಕಂಪಲ್ಸರಿಯಾಗಿ ಎಕ್ಸ್ಟರ್ನಲಿ ಯೂಸ್ ಓನ್ಲಿ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಮಾಡ್ಕೊತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.